ಹಿಂದೂ ಚಿಂತನೆಯಲ್ಲಿ ಪುರುಷಾರ್ಥಗಳನ್ನು ಗುರುತಿಸ್ತೀವಿ. 4 ಪುರುಷಾರ್ಥಗಳು. ಮೊದಲನೇದು ಧರ್ಮ, ಕೊನೆಯದ್ದು ಮೋಕ್ಷ. ಬುಡ ಧರ್ಮ, ಗುರಿ ಮೋಕ್ಷ. ಇವೆರಡರ ನಡುವೆ ಅರ್ಥ ಮತ್ತು ಕಾಮಗಳು ಬರ್ತವೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸ್ಪಷ್ಟವಾದ ದನಿಯಲ್ಲಿ ಹಿಂದೂ ಸಂಸ್ಕೃತಿ ಹೇಳುತ್ತೆ, ದುಡ್ಡನ್ನು ಗಳಿಸಬೇಕು, ಆದರೆ ಬುಡ ಯಾವುದು? ಧರ್ಮ ಇರಬೇಕು ಅಂತ. ಧರ್ಮ ಇಲ್ಲದ ಅರ್ಥಕ್ಕೆ ಕಿಮ್ಮತ್ತಿಲ್ಲ. ಇವತ್ತೇ ಜಾಸ್ತಿ ಬಂದಿರೋದು. ಅಕಸ್ಮಾತ್ ಹಿಂದೂ ಎಕನಾಮಿಕ್ಸ್ ಇದ್ದಿದ್ದಿದ್ರೆ, ನಾನು ಈಗಲೂ ನಂಬ್ತೀನಿ ಅದನ್ನು, ಹಿಂದೂ ಎಕನಾಮಿಕ್ಸನ್ನೇ ಭಾರತ ಫಾಲೋ ಮಾಡೋದಾಗಿದ್ದಿದ್ರೆ ಎಲೆಕ್ಷನ್ ಬಂದಾಗ ಯಾವ ಪೊಲಿಟಿಷಿಯನ್ ಹತ್ರನೂ ಇಲ್ಲಿರೋರು ಯಾರೂ ದುಡ್ಡು ತಗೊಳ್ತಿರ್ಲಿಲ್ಲ. ನಾವು ದುಡ್ಡಿನ ಮೂಲವನ್ನು ಗುರುತಿಸದೆ ಆ ದುಡ್ಡನ್ನು ತಗೊಳ್ಬೇಕೋ ಬೇಡವೋ ಅಂತ. ತಕ್ಷಣ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು, ದುಡ್ಡು ಸರಿಯಾದ ದಿಕ್ಕಿನಿಂದ ಬಂದರೆ ಮಾತ್ರ ಆ ದುಡ್ಡನ್ನು ಎಲ್ಲಿಗೆ ಹಾಕಿದ್ದೀರೋ ಅದು ಉದ್ಧಾರವಾಗುತ್ತೆ, ಇಲ್ಲ ಅಂದರೆ ಅದು ಅವನತಿಯನ್ನು ಕಾಣುತ್ತೆ. ಅದು ಸುದೀರ್ಘ ಕಾಲ ಬರಬೇಕು ಅಂತಂದರೆ ದುಡ್ಡಿನ ಮೂಲ ಚೆನ್ನಾಗಿರಬೇಕು. ಇದ್ರ ಮುಂದೆ ನೀವೇನು ಯೋಚನೆ ಮಾಡಬೇಕೋ ಮಾಡಿ ಅಂತ ಬಿಟ್ಟರು. ಏನು ಚೆನ್ನಾಗಿದೆ ನೋಡಿ. ಹಿಂದೂ ಎಕನಾಮಿಕ್ಸ್ನ ಬೇಸ್ ಇದು.